ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ 96ನೇ ದಿನ ಹೇಗಿತ್ತು, ಯಾರ್ಯಾರು ಜಗಳ ಆಡಿದ್ರು, ಅದ್ರಲ್ಲಿ ಯಾರು ಸರಿ ಯಾರು ತಪ್ಪು, ತುಕಾಲಿ ಅವರು ತುಕಾಲಿ ಬುದ್ಧಿ ತೋರಿಸಿ ವರ್ತೂರವ್ರನ್ನ ತುಳ್ದೇ ಬಿಟ್ರ. ಖಂಡಿತವಾಗ್ಲೂ ವಿನಯ್ ಅವರು ಒಂದು ಟೈಮಲ್ಲಿ ಹೇಳ್ತಾರೆ ತುಕಾಲಿನ ಈ ಐಡಿಯಾ ಕೊಟ್ಟಿದ್ದು ವರ್ತೂರವ್ರನ್ನ ಸೆಲೆಕ್ಟ್ ಮಾಡಿ ಅದಾದ್ಮೇಲೆ ತೆಗೆದು ಬಿಡ್ರು ಅಂತೇಳಿ. ಇನ್ನು ಅದಾದ್ಮೇಲೆ ಸಂಗೀತ ಮತ್ತು ಕಾರ್ತಿಕ್ ಅವ್ರ ಜೊತೆ ಆಟಿಟ್ಯೂಡ್ ತೋರಿಸ್ತಾರೆ ಅಂತ ಖಂಡಿತವಾಗ್ಲೂ ತುಂಬಾ ಇರಿಟೇಟಿಂಗ್ ಆಗ್ತಾ ಇತ್ತು ಎಪಿಸೋಡ್ ನೋಡಿದಾಗ. ಸಣ್ಣ ಸಣ್ಣ ವಿಷಯಕ್ಕೂ ಇಬ್ರು ಜಗಳ ಆಡ್ತಾರೆ ಈ ಬಿಗ್ ಬಾಸ್ ಮನೆಯಲ್ಲಿ. ಮತ್ತೆ ಈ ಎಪಿಸೋಡ್ ಟಾಸ್ಕ್ ಯಾವ ರೀತಿ ಇತ್ತು, ಯಾರ ವ್ಯಕ್ತಿತ್ವ ಯಾರು ತೋರಿಸ್ತಾ ಇತ್ತು, ಸಂಗೀತ ಮತ್ತು ಕಾರ್ತಿಕ್ ಇವರಿಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು. ಮತ್ತು ಟಾಸ್ಕ್ ಅಲ್ಲಿ ವರ್ತೂರ್ ಅವರು ಮೊದಲೇ ದಿನನೇ 200 ಪಾಯಿಂಟ್ ಗಳಿಸಿದ್ರು. ಇವತ್ತು ಏನಕ್ಕೆ 1 ಪಾಯಿಂಟ್ ಗಳಿಸಕ್ಕಾಗಿಲ್ಲ. ಮನೆ ಮಂದಿ ಎಲ್ಲ ಪ್ಲಾನ್ ಮಾಡಿದ್ರ ವರ್ತೂರ್ ಅವ್ರ ಬಗ್ಗೆ. ಈ ಎಪಿಸೋಡ್ ಅಲ್ಲಿ ಏನೇನೈತೆ ಎಲ್ಲ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಎಪಿಸೋಡ್ ಸ್ಟಾರ್ಟ್ ಆದ್ಮೇಲೆ ತನಿಷ್ ಅವರು ಮಾತಾಡ್ತಿರ್ತಾರೆ, ವರ್ತೂರ್ ಅವ್ರು ಮಾತಾಡ್ತಿರ್ತಾರೆ. ತುಂಬಾ ಫನ್ ಆಗಿ ಕಾಮಿಡಿ ಆಗಿ ನನ್ ಗೇಮ್ ಅವಕಾಶ ಕೊಡ್ಲಿಲ್ಲ ಅಂತ ಮಾತಾಡ್ತಾರೆ. ಅದಾದ್ಮೇಲೆ ಬೆಳಗಾಗುತ್ತೆ. ಕಂಟಿನ್ಯೂಸ್ ಅಂದ್ರು ತುಂಬಾ ಆಟಿಟ್ಯೂಡ್ ಇರಿಟೇಟಿಂಗ್ ಅನ್ಸುತ್ತೆ ಎಪಿಸೋಡ್ ನೋಡಕ್ಕೆ. ಸಂಗೀತ ಅವರು ಮತ್ತು ಕಾರ್ತಿಕ್ ಅವರ ಜಗಳ ಯಾವ ರೀತಿ ಅಂದ್ರೆ ಕೋಳಿ ಜಗಳ, ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಆಡ್ತಾನೆ ಇರ್ತಾರೆ. ಎಪಿಸೋಡ್ ತುಂಬಾ ಯಾರಾದ್ರೂ ಆರ್ಗ್ಯುಮೆಂಟ್ ಮಾಡಿದ್ರು, ಡಿಬೇಟ್ ಮಾಡಿದ್ರು ಅಂದ್ರೆ ಕೇವಲ ಸಂಗೀತ ಕಾರ್ತಿಕ್ ಮಾತ್ರನೇ ಕಾಣ್ತಾರೆ, ಯಾರು ಕಾಣಲ್ಲ. ಅಬ್ಬೋ ಸಂಗೀತ ದೇವರೇ ನಮಸ್ಕಾರ ಮಾಡ್ಬೇಕು. ಆ ರೀತಿಯಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೂ ತಲೆಗೆ ಪೆಟ್ಟಾಗಿದೆ, ಡಾಕ್ಟರ್ ಕರೀತಾರೆ ಬಾರಮ್ಮ ಅಂತ, ಆದ್ರೆ ಹೋಗಲ್ಲ. ವಾದ ಮಾಡಕ್ಕೆ ನಿಂತ್ಕಂತ ಸಂಗೀತ ಅವರು ಆ ರೀತಿ ಆಟಿಟ್ಯೂಡ್, ಆ ರೀತಿ ಕ್ಯಾರೆಕ್ಟರ್ ತೋರಿಸಿತ್ತು ಇವತ್ತು ಮಾತ್ರ ಸತ್ಯ. ಈ ಕಾರಣಕ್ಕಾಗನೆ ಕಾರ್ತಿಕ್ ಅವರು ತುಂಬಾ ಡೌನ್ ಫಾಲ್ ಆಗಿ ಗೇಮ್ ಆಡಕ್ಕೆ ಆಗ್ಲಿಲ್ಲ. ಆ ರೀತಿ ಆಲೋಚನೆ ಬಿದ್ದಿತ್ತು. ಯಾವಾಗಾದ್ರೆ ಈ ರೀತಿ ಸನ್ನಿವೇಶ ಬಂದಾಗ ವ್ಯಕ್ತಿ ಮೇಲೆ ಟಾಂಟ್ ಮಾಡಿದಾಗ ಗೇಮ್ ಆಡಕ್ ಆಗಲ್ಲ ಅನ್ನೋದು ಪರ್ಟಿಕ್ಯುಲರ್ ಕಾಣ್ತಾ ಇದೆ. ಇನ್ನು ಟಾಸ್ಕ್ ವಿಷಯಕ್ಕೆ ಬಂದ್ರೆ ಮೊದಲೇನೇ ಅವರಿಗೆ ಅಡ್ವಾಂಟೇಜ್ ಸಿಗುತ್ತೆ. ಮೈಕಲ್ ಅವರು ಕೊಟ್ಟರೆ ಅಡ್ವಾಂಟೇಜ್ ಪ್ರಕಾರ ಇನ್ನು ಬರುವ 4 ಗೇಮ್ಗಳಲ್ಲಿ 3 ಗೇಮ್ ಆಡ್ಬೋದು ವಿನಯ್ ಅವರು. ಆದ ಕಾರಣ ವಿನಯ್ ಅವ್ರನ್ನು ಎಲ್ಲರೂ ಯಾರೇ ಆಡ್ರು ಟಾಸ್ಕ್ ಒಳಗೆ ತಗೊಂಡ್ಲೇಬೇಕು. ಇನ್ನ ವಿನಯ್ ಅವರಿಗೆ ಟಾಸ್ಕ್ ಆಡಕ್ಕೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ, ಅದುವೇ ಏಣಿ ಕಟ್ಟೋದು, ಟವರ್ ಕಟ್ಟೋದು ಅಂತ. ಆ ಟವರ್ ಕಟ್ಟೋದ್ರಲ್ಲಿ ಮೊದಲೇದಾಗಿ ವಿನಯ್ ಅವರು ಕಾರ್ತಿಕನ, ನಮ್ರತನ, ಸಂಗೀತನ, ವರ್ತೂರವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಬಟ್ ಅದಾದ್ಮೇಲೆ ಸಂಗೀತ ಅವರಿಗೆ ಒಂದು ಅಡ್ವಾನ್ಸ್ ಸಿಗುತ್ತೆ, ಆ ಲಾಸ್ಟ್ ಗೆದ್ದಿರ್ತಾನೆ. ಆ ಕಾರಣಕ್ಕೋಸ್ಕರ ಆ ಸಂಗೀತ ಅವರು ಯಾರನ್ನ ತೆಗೆದು ಅವರು ಆಡ್ಬೋದು, ಇಲ್ಲ ಬೇರೆಯನ್ನ ಆಡಿಸಬಹುದು ಅಂತ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ. ಆ ಟೈಮ್ ಅಲ್ಲಿ ಕಾರ್ತಿಕ್ ಅಂದ್ರೆ ನನಗೆ ಇಷ್ಟ ಇಲ್ಲ, ನಾನು ಆಡ್ಸೋದಿಲ್ಲ ಅಂತಾರೆ. ಪರ್ಸನಲ್ ರೀಸನ್ ನೀಡ್ತಾರೆ ಹೊರತು ಅವ್ರ ಪಾಯಿಂಟ್ಸ್ ಇಲ್ಲ ಅವ್ರು ಕಾಂಪಿಡೆಂಟ್ ಇಲ್ಲ ನನಗೆ ವಿರುದ್ಧ ಆಗ್ತಾರೆ ಅಂತ ಯಾವುದೇ ಒಂದು ಹೇಳಿಕೆ ನೀಡಲ್ಲ. ತುಂಬಾ ಚೀಪ್ ಆಗಿ ಹೇಳಿದ್ರು ಅನ್ಸುತ್ತೆ ಸಂಗೀತ ಅವರು. ಮತ್ತೆ ಇನ್ನ ಈ ಟಾಸ್ಕ್ ಅಲ್ಲಿ ಸಂಗೀತ ಅವ್ರು ಗೆದ್ದಾಗ ವರ್ತೂರ್ ಅವ್ರನ್ನ ತೆಗಿತಾರೆ, ಇನ್ನೊಂದು ಟಾಸ್ಕ್ ಅಲ್ಲಿ ಗೆದ್ದಾಗ ನಮ್ರತ ಅವ್ರನ್ನ ತೆಗಿತಾರೆ. ಕೊನೆಗೂ ಸಂಗೀತಗ ಮತ್ತೆ ವಿನಯ್ಗೆ ಬೀಳುತ್ತೆ. ಈ ಟಾಸ್ಕ್ ಅಲ್ಲಿ ಮಾತ್ರ ಗೆದ್ದಿದ್ದು ಮಾತ್ರ ವಿನಯ್ ಅವರು ಅಂತ ಹೇಳ್ಬೋದು. ಬಟ್ ವರ್ತೂರ್ ಅವ್ರಿಗೆ ತುಂಬಾ ಮೋಸ ಮಾಡೋದು ಅನ್ಸುತ್ತೆ. ಏನಕ್ಕಂದ್ರೆ ಟಾಸ್ಕ್ ತಗೊಂಡು ಅವ್ರನ್ನ ಮೊದ್ಲೇನೆ ಹೆಲ್ಮೆಟ್ ಮಾಡ್ಬಿಡ್ತಾರೆ ಗೇಮ್ ಇಂದ. ಇದೇ ಕಾರಣಕ್ಕೆ ವಿನಯ್ ಅವರು ಮಾಡೋದು. ಯಾಕೆಂದ್ರೆ ಅವರು ಸುಮ್ನೆ ಟೇಬಲ್ ಮೇಲೆ ಕುತ್ಕೊಂಡಿದ್ರು 40 ಪಾಯಿಂಟ್ಸ್ ಬರೋದು. ಬಟ್ ಗೇಮ್ ಎಲ್ಲ ಪ್ಲಾನ್ ಮಾಡ್ಕೊಂಡು ವರ್ತೂರ್ ಅವ್ರನ್ನ ಮೇಲೆ ಕಳ್ಸಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಈ ರೀತಿ ಮಾಡ್ತಾರೆ. ಸೆಕೆಂಡ್ ಟಾಸ್ಕ್ ಬಂದ್ಬಿಟ್ಟು ಕಾರ್ತಿಕ್ ಅವ್ರು ಕೊಡ್ತಾರೆ, ನೋಡಿದ್ ಮಾಡು ಮಾರಾಯ ಅಂತ ಅಂದ್ರೆ ಒಂದು ಚಿತ್ರ ಕೊಡ್ತಾರೆ. ಆ ಚಿತ್ರ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ಜೋಡಿಸ್ಬೇಕು ಚಿತ್ರಗಳನ್ನ ತಗೊಂಡು. ಆ ಟಾಸ್ಕ್ ಅಲ್ಲಿ ಮಾತ್ರ ಕಾರ್ತಿಕ್ ಅವರು ತುಕಾಲಿ ಅವ್ರನ್ನ, ನಮ್ರತ ಅವ್ರನ್ನ, ವಿನಯ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಈ ಟಾಸ್ಕ್ ಅಲ್ಲಿ ಮೊದಲೇ ಔಟ್ ಆಗಿದ್ದ ತುಕಾಲಿ ಅವರು. ಅದಾದ್ಮೇಲೆ 2 ಸಲನು 3 ಸಲನು ಈ ಟಾಸ್ಕ್ ಅಲ್ಲಿ ನಮ್ರತ ಅವರೇ ಗೆಲ್ತಾರೆ. ಮೊದಲ ತುಕಾಲಿ ತೆಗಿತಾರೆ, ಸೆಕೆಂಡ್ ವಿನಯ್ ತೆಗಿತಾರೆ. ಲಾಸ್ಟ್ ಟೈಮ್ ಅಲ್ಲಿ ನಮ್ರತ ಈ ಟಾಸ್ಕ್ ಗೆಲ್ತಾರೆ. ಗುಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನಮ್ರತ ತುಂಬಾ ಚೆನ್ನಾಗಿ ಆಡಿದ್ರು. ಈ ಟಾಸ್ಕ್ ಅಲ್ಲಿ ಮಾತ್ರ ಬುದ್ಧಿ ತುಂಬಾ ಚೆನ್ನಾಗಿರುತ್ತೆ ಅಂತ ಟಾಸ್ಕ್ ಆದ್ಮೇಲೆ ಹೇಳ್ತಾರೆ. ಇಸ್ ಎ ಗುಡ್ ಹ್ಯೂಮನ್ ಗುಡ್ ಟಾಸ್ಕ್ ಅಂತ ಹೇಳ್ಬೋದು. ಇನ್ನು ಇದಾದ್ಮೇಲೆ ವಾದ ಪ್ರತಿವಾದ. ಇನ್ನು ಈ ಎಪಿಸೋಡ್ ಅಲ್ಲಿ ತೋರಿಸಿದ್ದು 2 ಟಾಸ್ಕ್ ಪಕ್ಕ ಪ್ಲಾನ್ ಮಾಡಿ ವರ್ತೂರ್ ಅವ್ರನ್ನ ಕೆಳಗಿಳಿಸಕ್ಕೆ ತುಕಾಲಿ ಅವರು ಕೂಡ ತುಕಾಲಿ ಬುದ್ಧಿ ತೋರಿಸ್ತಾರೆ. ಕಾರಣ ಏನಕ್ಕಂದ್ರೆ ನೋಡಿ, ಗೇಮ್ ಅಲ್ಲಿ ಸೆಲೆಕ್ಟ್ ಮಾಡಿ ಆಮೇಲೆ ಫಸ್ಟ್ ಎಲಿಮಿನೇಟ್ ಮಾಡಿಬಿಡುತ್ತೆ ತುಕಾಲಿ ಅವರು. ವಿನಯ್ ಅವ್ರಿಗೆ ಐಡಿಯಾ ಕೊಡ್ತಾರೆ. ಈ ಐಡಿಯಾದಿಂದಾನೇ ಬರೋ 40 ಪಾಯಿಂಟ್ಸ್ ಹೋಗ್ಬಿಡ್ತವೆ ವರ್ತೂರ್ ಅವರಿಗೆ. ಸ್ನೇಹಕ್ಕೆ ದ್ರೋಹ ಬಗೆದ್ರ ಅಂತ ಅನ್ಸುತ್ತೆ ತುಕಾಲಿ ಅವ್ರ ಬಗ್ಗೆ. ಎಲ್ಲಾ ಕಡೆ ಬೇಡ, ಇವ್ರಿಗೋಸ್ಬೇಡ, ಈ ತರ ಪ್ಲಾನ್ ಮಾಡು, ಆ ತರ ಪ್ಲಾನ್ ಮಾಡಂತ. ಬಟ್ ಅವ್ರು ಗೇಮ್ ಆಡಕ್ ಹೋದಾಗ ಮಾತ್ರ ಅವ್ರಿಗೆ ಗೇಮ್ ಆಡಕ್ಕೆ ಆಗಲ್ಲ, ಫಸ್ಟ್ ಟೈಮ್ ಔಟ್ ಆಗ್ಬಿಡ್ತಾರೆ. ಈ ರೀತಿಯಾಗಿ ಎಲ್ಲ ಒಂದ್ ಕಡೆ ನಿನ್ನೆ ಟಾಸ್ಕ್ ಅಲ್ಲಿ ವರ್ತೂರ್ ಅವರಿಗೆ ತುಂಬಾ ಲಾಸ್ ಆಯ್ತು. ತುಂಬಾ ಪ್ಲಾನ್ ಮಾಡಿ ಅವ್ರನ್ನ ತುಳಿದ್ರು ಅಂತ ಅನ್ಸುತ್ತೆ. ಆ ರೀತಿಯಾಗಿತ್ತು ಎಪಿಸೋಡ್. ಮತ್ತೆ ಈ ಎಪಿಸೋಡ್ ಅಲ್ಲಿ ತುಂಬಾ ಕಮೆಂಟ್ ಮಾಡಿ ತುಂಬಾ ಬಾಂಡಿಂಗ್ ಇದೆ, ಒಳ್ಳೆ ಸ್ನೇಹಿತರೊಂದಿಗೆ ಈ ರೀತಿ ಎಲ್ಲ ಅನುಮಾನ ಬರುತ್ತೆ. ಕೊನೆಯದಾಗಿ 2 ಟಾಸ್ಕ್ ಇರ್ತವೆ. ಆ 2 ಟಾಸ್ಕ್ ಅಲ್ಲಿ 2ನೇ ಎಪಿಸೋಡ್ ಅಲ್ಲಿ ಪಾಯಿಂಟ್ಸ್ ಅಲ್ಲಿ ಟಾಪ್ ಅಲ್ಲಿ ಇರೋದು ಸಂಗೀತ, ಸೆಕೆಂಡ್ ಬಂದ್ಬಿಟ್ಟು ವರ್ತೂರು, ಥರ್ಡ್ ಬಂದ್ಬಿಟ್ಟು ಪ್ರತಾಪ್, 4ನೇ ಸ್ಥಾನದಲ್ಲಿ ವಿನಯ್ ಮತ್ತು ಕಾರ್ತಿಕ್ ಎಲ್ಲರೂ ಇದ್ದಾರೆ. ಇನ್ನ ಈ ವಿಷಯದಲ್ಲಿ ಬಂದಾಗ
ಖಂಡಿತವಾಗ್ಲೂ ಟಿಕೆಟ್ ಫೈನಲ್ 2 ಟಾಸ್ಕ್ ಇದೆ. ಆ ಟಾಸ್ಕ್ ಯಾರು ಗೆಲ್ತಾರೋ ಅವ್ರಿಗೆ ತುಂಬಾ ಆಪರ್ಚುನಿಟಿ ಇರುತ್ತೆ. ಖಂಡಿತವಾಗ್ಲೂ ಪ್ಲಾನ್ ಮಾಡ್ತಾ ಇದಾರೆ ವರ್ತೂರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಮೇಲೆ ಹೋಗಿ ಬಿಡಬಾರ್ದಂತ. ಮತ್ತೆ ಈ ಎಪಿಸೋಡ್ ನಡೆದಾಗ ನಿಮ್ಗೆ ಹೇಗೆ ಅನಿಸ್ತು? ವರ್ತೂರ್ ಅವ್ರ ಗೇಮ್ ಆಗ್ಲಿ, ವರ್ತೂರ್ ಅವ್ರ ಬಗ್ಗೆ ಮಾಡುವ ಸ್ಟ್ರಾಟಜಿ ಆಗ್ಲಿ, ಏನಕ್ಕಂದ್ರೆ ಅಲ್ಲಿ ಪ್ರತಿಯೊಬ್ಬರನ್ನು ಆಡಿಸ್ತಾ ಇಲ್ಲ. ಯಾಕಂದ್ರೆ IH ಪಾಯಿಂಟ್ ಇರೋರ್ನ ಆಡಿಸ್ತಾ ಇಲ್ಲ, ಅವ್ರು ಯಾರಿಗೆ ಬೇಕು ಅವ್ರಿಗೆ ಆಡ್ತಾ ಇದಾರೆ. ನಿನ್ನೇನು ಅದೇ ರೀತಿ ಆಗಿತ್ತು, ಮತ್ತೆ ಈ ರೀತಿನೂ ಅದೇ ರೀತಿ ಆಗಿದೆ. ನಿಮ್ಗೆ ಹೇಗೆ ಅನ್ಸ ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.